ಇನ್ನು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕ್ಯಾಬ್ ಚಾಲಕನ ದುರ್ವರ್ತನೆ ಹೇಗಿತ್ತು ಬೆಂಗಳೂರಿನಲ್ಲಿ ಅಂತಂದರೆ ಪ್ರಯಾಣಿಕರನ್ನು ಅವಾಚ್ಯವಾಗಿ ನಿಂದಿಸಿದ್ದಾನೆ ಕ್ಯಾಬ್ ಚಾಲಕ. ಡಬಲ್ ಬುಕ್ಕಿಂಗ್ ಮಾಡಿದ್ದಾರೆ ಅಂತ ಆರೋಪಿಸಿ ನಿಂದನೆ. ನನಗೂ ಬಂದಿದೆ, ನಂದು ಬುಕ್ಕಿಂಗ್ ಆಗಿದೆ, ಇನ್ನೊಬ್ಬ ಡ್ರೈವರ್ಗೂ ಬುಕ್ ಮಾಡಿದ್ದಾರೆ, ಡಬಲ್ ಬುಕ್ಕಿಂಗ್ ಆಗಿದೆ. ನಿನ್ನೆ ಸಂಜೆ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಿರ್ತಕ್ಕಂಥ ಘಟನೆ ಇದು. ನನ್ನೂರು, ನಿಮ್ಮಂಥವ್ರು ಸೊಕ್ಕಿಳಿಸೋದಕ್ಕೆ ಡ್ರೈವರ್ಗಳು ಬದಲಾಗಬೇಕು, ಹಾಗೆ ಹೀಗೆ ಅಂತ ಏನೇನೋ ಕೂಗಾಡಿದ್ದಾನೆ. 4 ಕಿಲೋಮೀಟ್ರಿಂದ ಬಂದಿದ್ದೀನಿ ನಾನು ಇದಕ್ಕೋಸ್ಕರ ಅಂತ ಕ್ಯಾನ್ಸಲ್ ಮಾಡಿದ್ದಕ್ಕೆ ದುಡ್ಡು ವಾಪಸ್ ಪಡ್ಕೊಂಡಿದ್ದಾನೆ ಆಸಾಮಿ. ಪಕ್ಕದಲ್ಲೇ ಇದ್ದ ಇನ್ನೊಬ್ಬ ಕ್ಯಾಬ್ ಚಾಲಕ ಸಮಾಧಾನ ಮಾಡ್ತಾಯಿದ್ರು, ಇವನು ಕೇಳಿಲ್ಲ. ಅದಕ್ಕೆ ಬೆಂಗಳೂರಿನಲ್ಲಿ ಜನ ಓನ್ ವೆಹಿಕಲ್ಸ್ನಲ್ಲಿ ಓಡಾಡೋದು ಯಾಕೆ ಅಂದರೆ ಇದಕ್ಕೋಸ್ಕರ. ಸುಮ್ಮನೆ ಕಿರಿಕ್ ಮಾಡ್ತಾರೆ ಅನಗತ್ಯವಾಗಿ ಅಂತ. ಏನ್ ಸಾಮಾನ್ಯ ಇಲ್ಲ ನೀವು ಪರದೇಶಿಗಳು. ಮಾತಾಡ್ತೀನಿ, ಯಾಕಂದ್ರೆ ನನ್ನೂರಿದು, ನನಗೆ ಮೋಸ ಆದ್ರೆ ನಾನೇ ಮಾತಾಡ್ಬೇಕು. ನಿಮ್ಮಂತವ್ರು ಸೊಕ್ಕಿ ಇಳಿಸ್ಬೇಕು ಅಂದ್ರೆ ಡ್ರೈವರ್ಗಳು ಬದಲಾಗ್ಬೇಕು. ನೀನ್ ಡ್ರೈವರ ಬೇರೆ ಏನಾರಪ್ಪ, ಮತ್ತೆ ಹೋಗ ಯಾರು ನಾವು? ಇವ್ರು ಯಾವರು? ಯಾವ್ದೋ ಊರಿಂದ ಬಂದವರು ಇವರು. ನನ್ನೂರಿದು, ನಾನ್ ಹುಟ್ಟಿದವರು. ಯಾವ್ದೋ ಊರಿಂದ ಬಂದವ್ರಿಗೆ ನಾನೇ ಸಪೋರ್ಟ್ ಮಾಡ್ಬೇಕು. 4 ಗಾಡಿ ಬುಕ್ ಮಾಡ್ತಾರೆ, ನಾಚಿಕೆ ಆಗಲ್ವಾ ಇವರಿಗೆ? कैंसल करता हूँ क्यों? 4 किलोमीटर का चार्जेस क्यों देता हूँ? ಕೈ ತುಂಬಾ ಮೈ ತುಂಬಾ ಬಂಗಾರ ಹಾಕೊಂಡ್ರೆ ಬರಲ್ಲ. ಮನ್ಸಾಕ್ಷಿ ಇರ್ಬೇಕು, ನೆಟ್ಟಗಿರ್ಬೇಕು. ನೋಡಿ, ಆ ಡ್ರೈವರ್ನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಆಯಿತು, 4 ಕಿಲೋಮೀಟ್ರ್ ಬಂದಿದ್ದಾನೆ, ಅದಕ್ಕೇನು ನನಗೆ ನೀವು ಕ್ಯಾನ್ಸಲ್ ಮಾಡಿದ್ದಕ್ಕೆ ದುಡ್ಡು ಕೊಡಿ ಅಂತ ಸಮಾಧಾನದಲ್ಲಿ ಇಸ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಆತ ಕೆಟ್ಟದಾಗೆಲ್ಲ ಬೈದಿದ್ದಾನೆ, ಅವ್ರಿಗೆ ಭಾಷೆ ಬರಲ್ಲ ಅನ್ನೋ ಕಾರಣಕ್ಕೆ. ಇದು ಕೂಡ ರಾಂಗೆ. ಈ ಥರ ಬುಕ್ಕಿಂಗ್ ಕ್ಯಾನ್ಸಲ್ ಆಪ್ಷನ್ ಇದೆ ಅಂದಮೇಲೆ ಮಾಡ್ತಾರಪ್ಪ ಅವರು. ಕೊನೆ ಮೊಮೆಂಟಲ್ಲಿ ಪ್ಲ್ಯಾನ್ ಚೇಂಜ್ ಆಗುತ್ತೆ. ತಪ್ಪು ಅಂತಂದರೆ ಅದನ್ನು ಏನು ಒಂದು ಸರ್ತಿ ಬುಕ್ಕಿಂಗ್ ಮಾಡಿದ್ಮೇಲೆ ಪ್ರಯಾಣ ಮಾಡಲೇಬೇಕು ಅಂತ ರೂಲ್ಸ್ ಏನಿಲ್ಲ. ಅವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರು ಮಾಡ್ಕೊಂಡಿರ್ತಾರೆ. ನಾನು ಮಾತಾಡ್ತೀನಿ, ನನ್ನೂರು, ಇವ್ರು ಹೊರಗಡೆ ಅವರು, ಆ ಹೊರಗಡೆಯವ್ರು ನಂಬ್ಕೊಂಡೇ ನಿಮ್ಮ ಜೀವನ ನಡೀತಾ ಇರೋದಲ್ವಾ, ಅದನ್ನು ಹೇಳೋದೇ ಇಲ್ಲ. ಇವ್ರು ಯಾವರು? ಯಾವ್ದೋ ಊರಿಂದ ಬಂದವರು ಇವರು. ನನ್ನೂರಿದು, ನಾನ್ ಹುಟ್ಟಿದವರು. ಯಾವ್ದೋ ಊರಿಂದ ಬಂದವ್ರಿಗೆ ನಾನೇ ಸಪೋರ್ಟ್ ಮಾಡ್ಬೇಕು. 4 ಗಾಡಿ ಬುಕ್ ಮಾಡ್ತಾರೆ.